ದೇವರಿಗೆ ಸ್ತೋತ್ರ, ಮಹಿಮೆ ಉಂಟಾಗಲಿ. ಮನುಷ್ಯರು ಪ್ರಾರಂಭದಲ್ಲಿ ಇಂಡಿಯಾದಲ್ಲೇ ತಗೊಂಡ್ರೆ 20 ವರ್ಷಕ್ಕೆ ಮುಂಚೆ ಎಲ್ಲರೂ ಬಡವರಾಗಿದ್ದವ್ರೆ. ಸ್ವಲ್ಪ ಮೀಡಿಯಮ್ ಆಗಿದ್ದವರು, ಭಾಳ ಜನ ಬಡವರಾಗಿದ್ದವ್ರೆ. ಇವಾಗ ಏನೋ ಸಾಫ್ಟ್ವೇರು ಅವು ಇವು ರಿಯಲ್ ಎಸ್ಟೇಟ್ ಬಂದ್ಬಿಟ್ಟು ಹಣಗಳೆಲ್ಲ ದುಬಾರಿ ಆಗ್ತಾ ಹೋಗ್ತಾ ಇದೆ. ಆದರೆ ಬಡವರಿಂದ ಇವಾಗ ಇರೋರೆಲ್ಲ ಶ್ರೀಮಂತರಾಗಿರೋರೆ ಹೊರತು ಹಂಗೆ ಅವರು ಶ್ರೀಮಂತರಾಗಿ ಪ್ರಾರಂಭದಿಂದ ಇಲ್ಲ. ಅದು ಎಲ್ಲೋ 1% ಪ್ರಾರಂಭದಿಂದ ಬಡವರಾಗಿದ್ದು ದೇವರು ನಮ್ಮನ್ನು ಹೆಚ್ಚಿಸ್ಕೊತಾ ಬರ್ತಾ ಇದ್ದಾರೆ. ಬೈಬಲ್ 1 ಸಾಮುವೇಲ್ 2:8 ನೋಡಿದ್ರೆ, ಆತನು ದೀನನನ್ನು ಧೂಳಿನಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳಿರಿಸಿ. ಅಂದರೆ ಬೇರೆಯವರು ನಮ್ಮ ಬಗ್ಗೆ ಅಸಹ್ಯವಾಗಿ ಮಾತಾಡ್ತಾರೆ, ಅಸಹ್ಯವಾಗಿ ಗೇಲಿ ಮಾಡ್ತಾರೆ, ಅವಮಾನ ಪಡಿಸ್ತಾರೆ. ಅಂದರೆ ಅದರಲ್ಲಿ ನಾವು 2 ಕಲ್ತಿರಬೇಕು. ಒಂದು, ಯಾರೇ ಅವಮಾನ ಪಡಿಸಿದ್ರು ಯಾರೇ ಹೊಗಳಿದ್ರು ಅದನ್ನು ನಾವು ಕೇರ್ ಮಾಡಬಾರ್ದು. ನಮ್ಮ ಕೆಲಸ ಏನಂದರೆ ನಾವು ಎಂಥವ್ರು ಅಂತ ನಮಗೆ ಗೊತ್ತು. ನಾವು ಪ್ರಾರಂಭ ದಿನಗಳಲ್ಲಿ ಯಾವ ರೀತಿಯಾಗಿ ಇದ್ದೀವಿ, ಈಗ ದೇವರು ಯಾವ ರೀತಿಯಾಗಿ ನಮ್ಮನ್ನು ಇಟ್ಟಿದ್ದಾರೆ ಅಂತ. ಅದರಿಂದ ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟು ನಾವು ಆತ್ಮಿಕದಲ್ಲಿ ಬೆಳಿಬೇಕು. ಪ್ರಾರ್ಥನೆಗಳಲ್ಲಿ ವಾಕ್ಯಗಳೇ ನಮ್ಮನ್ನು ನೀನು ಇದು ಮಾಡ್ತಿರೋ ತಪ್ಪು ಕರೆಕ್ಟ್ ಅಂತ ಸರಿ ಮಾಡುವಂಥದ್ದು. ಅದರಿಂದ ನಾವು ಪ್ರಾರಂಭ ದಿನಗಳಲ್ಲಿ ಎಷ್ಟೋ ಜನಗಳು ಎಲ್ಲರೂ ಇವಾಗ ಸೇವೆ ಮಾಡ್ತಿರೋರೆಲ್ಲ ಭಾಳ ಜನ ಹೇಳೋರು, ಒಂದು ಕಾಲದಲ್ಲಿ ಊಟಕ್ಕೆ ಇಲ್ಲದೆ ಕಷ್ಟಪಡ್ತಾಯಿದ್ದೆ, ಒಂದು ಕಾಲದಲ್ಲಿ ವ್ಯಾಧಿಯಿಂದ ನರಳುತ್ತಾ ಇದ್ದೆ, ಮಾಂತ್ರಿಕ ಕ್ರಿಯೆಯಿಂದ, ಇಂಥ ರೋಗದಿಂದ, ಸಾಲದ ಸಮಸ್ಯೆಯಿಂದ. ದೇವರು ಬಿಟ್ಟರೆ ಮಾಡದೇ ಇದ್ದಿದ್ದರೆ ನಾನು ಇಷ್ಟೊತ್ತಿಗೆ ಎಲ್ಲಿ ಮರೆಯಾಗಿ ಹೋಗ್ತಿದ್ನು ಅಂಥೇಳಿ. ನನ್ನ ಜೀವಿತದಲ್ಲಿ ಕೂಡ 1992ರಲ್ಲಿ ಮರಣದ ಅಂಚಿಗೆ ಹೋಗಿದ್ದೆ. ಮರಣದ ಟೇಸ್ಟನ್ನು ನೋಡಿ 6 ತಿಂಗಳು ಊಟ ಮಾಡಿದೆ, ಇನ್ನೇನು ಮುಗಿತೆ ತಂದಾಗ ದೇವರ ಕೃಪೆ ಈ 33 ವರ್ಷಗಳ ಕಾಲ ದೇವರ ಕೃಪೆ ನನ್ನನ್ನು ನಡೆಸ್ತಾ ಇದೆ. ಸ್ವಂತ ಬಲ ಶಕ್ತಿ ಅಲ್ಲ. ಇವಾಗ ಎಷ್ಟೋ ಜನ ಮರಣದ ಅಂಚಿನಲ್ಲಿ ಇರೋರಿಗೆ ವ್ಯಾಧಿಗಳಿಂದ ಆತ್ಮಹತ್ಯೆ ಕೊಂಡು ಸಾಯ್ದಂಗೆ ದೇವರಿದ್ದಾರೆ ಅಂಥೇಳಿ ಆ ಅನುಭವದಿಂದ ನಡೆಸೋದಕ್ಕೆ ಸಮಸ್ಯೆಗಳು, ಹೋರಾಟಗಳು ಎಷ್ಟೇ ಬಂದರೂ ಕೂಡ ಆ ಸಮಸ್ಯೆ ಬಂದಾಗ ನಾವು ದೇವರ ಹತ್ರ ಹೋಗಿ ಆತ್ಮಿಕದಲ್ಲಿ ಬಲಪಟ್ಟು ಅದನ್ನೆಲ್ಲ ಎದುರಿಸೋದಕ್ಕೆ ದೇವರು ಶಕ್ತಿ ಕೊಡ್ತಾರೆ. ಅದರಿಂದ ಒಂದೊಂದು ಸಲ ನೆನೆಸ್ಕೊಂಡಾಗ ಭಾಳ ಕಣ್ಣೀರು ಬಂದು ವೇದನೆ ಆಗುತ್ತೆ. ಏನಕ್ಕೆ ವೇದನೆ ಕಣ್ಣೀರಂದರೆ, ಪ್ರಾರಂಭದಲ್ಲಿ ದೇವರು ಏನಕ್ಕೆ ನಮ್ಮನ್ನು ಎಷ್ಟು ಕಷ್ಟದ ದಾರಿಯಲ್ಲಿ ನಡೆಸ್ತಾರೆ ಅಂಥೇಳಿ ಒಂದು ಬೇಜಾರಿತ್ತು. ಅದು ದೇವರು ಇಲ್ಲದೇ ಇದ್ದಾಗ. ದೇವರು ನಂಬ್ಕೊಂಡಾಗ ಎಷ್ಟೇ ಕಷ್ಟ ಹೋರಾಟಗಳು ಬಂದರೂ ಕೂಡ ನಮ್ಮ ಹೃದಯದಲ್ಲಿ ಅದು ಕಷ್ಟವಾಗಿ ಅನಿಸೋದಿಲ್ಲ. ಆದರೆ ಅವರ ಮಹಿಮೆಯಿಂದ ಏನಕ್ಕೆ ಇಷ್ಟಾಗಿ ನನ್ನನ್ನು ಪ್ರೀತಿ ಮಾಡ್ತೀರಾ, ಯಾರಿಗಿಲ್ಲದ ಪ್ರೀತಿ, ಯಾರಿಗಿಲ್ಲದ ಕನಿಕರ, ಯಾರಿಗೆ ಇಲ್ಲದೆ ಇರುವ ದಯೆ ನನ್ನ ಮೇಲೆ ಇಟ್ಟಿದ್ದೀರಲ್ಲ ಅಂಥೇಳಿ ನಮ್ಮನ್ನು ನಾವೇ ದೇವ್ರನ್ನ ಸ್ತುತಿಸುವಂತೆ ಮಾಡುತ್ತೆ. ಯಾಕಂದರೆ ಗೊತ್ತಾಗುತ್ತೆ. ಆದ್ದರಿಂದ ದೇವರನ್ನ ಬೇರೆಯವ್ರೇನು ನಮ್ಮ ಬಗ್ಗೆ ಹೇಳೋದಲ್ಲ, ನಮಗೆ ಗೊತ್ತು ನಾವು ಎಂಥವ್ರು ಅಂತ, ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂತ. ಆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಇವಾಗ ನಾವು ಸ್ವಲ್ಪ ಜನಕ್ಕೆ ಗೊತ್ತು, ಓಹೋ ಅವರು ನಮ್ಮನ್ನು ಪ್ರೀತಿ ಮಾಡೋರು ಇರ್ತಾರೆ, ದಯೆ ತೋರಿಸೋರು ಇರ್ತಾರೆ, ನಮ್ಮನ್ನು ಹಾಗೆ ಮಾಡೋರು ಇರ್ತಾರೆ, ಗೇಲಿ ಮಾಡೋರು ಇರ್ತಾರೆ. ಆದರೆ ಒಂದು ಸಮಯ ನಾವು ಮರಣ ಅಂಚಿನಲ್ಲಿ ಇದ್ದು ಮರಣಕ್ಕೆ ಹೋದಾಗ, ಆ ಸಮಯದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇದ್ದಾಗ ದೇವರಿಗೆ ಮಾತ್ರ ನಾವು ಗೊತ್ತಿದೆ. ದೇವರು ಮಾತ್ರ ನಮ್ಮನ್ನು ನೋಡ್ತಾ ಇದ್ದಾರೆ. ಆ ಸ್ಥಿತಿಯಿಂದ ಬದಲಾಯಿಸಿ 1 ಸಾಮುವೇಲ್ 2:8 ಆತನು ದೀನನನ್ನು ಧೂಳಿನಿಂದ ಎತ್ತಿ
ಕಷ್ಟದ ಹೋರಾಟಗಳಲ್ಲಿ ನಮಗೆ ಹಣದ ಸಮಸ್ಯೆ ಇರಲಿಲ್ಲ, ಆದರೆ ವ್ಯಾಧಿಯ ಸಮಸ್ಯೆ ಇತ್ತು. ಒಬ್ಬೊಬ್ಬರಿಗೆ ಎಲ್ಲ ಆರೋಗ್ಯ ಇರುತ್ತೆ, ಹಣದ ಕೊರತೆ ಇರುತ್ತೆ. ಒಬ್ಬೊಬ್ಬರಿಗೆ ವ್ಯಾಧಿ, ಕುಟುಂಬದಲ್ಲಿ ಸಮಾಧಾನ ಇರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ. ಆದರೆ 2 ವಿಷಯ ದೇವರು ನನಗೆ ಮಾತಾಡಿದ್ರು. ದೇವರು ಇಳದೇ ಇದ್ದಾಗ, ಅದೇ ಟೈಮ್ ಸರಿಯಿಲ್ಲ, ನಮ್ಮ ತಲೆರಾತೆ ಅಂತೆಲ್ಲ ಹೇಳ್ತಾರೆ. ಆವಾಗ ನಮಗೆ ಏನೇ ಕಷ್ಟಪಡಿದ್ರೂ ಮುಳುಗೋಗ್ತಾ ಇರ್ತೀವಿ, ಮೇಲಕ್ಕೆ ಬರೋಕ್ಕಾಗೋದಿಲ್ಲ. ಅದರಲ್ಲೇ ಪಾತಾಳಕ್ಕೆ ಹೋಗಿ ಅದರಿಂದ ಮೇಲಕ್ಕೆ ಬರೋಕ್ಕಾಗದೆ ಅಳಿದೋಗ್ತೀವಿ. ದೇವರು ನಂಬಿಕೊಂಡಾಗ ಹಳೆದೆಲ್ಲ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟು ನೂತನ ಹೃದಯ ಬಂದು ನಾವು ಅವರ ಕೃಪೆಯಲ್ಲಿ, ಅವರ ದಯೆಯಲ್ಲಿ ನಡೀತಾ ಇದ್ದಾಗ ಎಷ್ಟೇ ಹೋರಾಟ, ಕಷ್ಟ, ಬಾಧೆ, ಹಿಂಸೆ, ಕಣ್ಣೀರು ಎಷ್ಟೇ ಬಂದರೂ ಕೂಡ ಆ ವಿಶ್ವಾಸ ಅನ್ನೋದು, ನಮ್ಮ ಅಂತರಾಂತರ್ಯದಲ್ಲಿರುವ ನಂಬಿಕೆ, ನಮ್ಮ ದೇವರ ಮೇಲಿಟ್ಟಿರುವ ಒಂದು ಆತ್ಮೀಯ ಅನುಬಂಧ, ಐಕ್ಯತೆಯಿಂದ ಎಂಥದ್ದು ಬಂದ್ರೂ ಜಯಿಸ್ಬೋದು. ಅದು ಬರೋದೆಲ್ಲ ಮೇಲೆ ಯಾವುದೇ ಸಮಸ್ಯೆ ಬಂದ್ರೂ ನಮಗೆ ಅದು ಒಳ್ಳೆಯದು ನಡೀತದೆ. ಎಷ್ಟೋ ಜನ ಬಂದು ಅವ್ರ ಕಷ್ಟಗಳನ್ನ ಹೇಳಿದಾಗ ಇದೆಲ್ಲ ಒಳ್ಳೆಯದಕ್ಕೆ ಹೋಗ್ರಿ ಅಂತ ಹೇಳೋದಕ್ಕೆ, ಧೈರ್ಯ ಪಡಿಸೋದಕ್ಕೆ ಈ ಶೋಧನೆಗಳನ್ನು ದೇವ್ರು ನಮಗೆ ಕೊಡ್ತಾರೆ. ಬಟ್ ಮುಳುಗೋಗೋದಿಲ್ಲ, ಅಳಿದೋಗೋದಿಲ್ಲ. ಅವ್ರ ಚಿತ್ತ ಏನಿದೆ ಅದು ಮಾಡಿ ಮುಗಿಸೋವರೆಗೂ ನಮ್ಮನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ. ಸೈತಾನಾಗಲಿ ಲೋಕವಾಗಲಿ ಏನು, ನಾವು ದೇವರನ್ನು ಸಂಪೂರ್ಣವಾಗಿ ಆಧಾರಪಟ್ಟು ನಡಿಬೇಕಾದ್ರೆ. ಅದರಿಂದ ಪ್ರಾರಂಭ ದಿನದಲ್ಲಿ ಈ ಲೋಕದಲ್ಲಿ ಇವಾಗ ನಾವು ಗೊತ್ತಾಗಿದೆ, ಒಂದು ಕಾಲದಲ್ಲಿ ನಮ್ಮನ್ನು ಯಾರು ನೆನೆಸ್ದೇ ಇರುವ ಕಾಲದಲ್ಲಿ ದೇವರು ನಮ್ಮನ್ನು ನೋಡಿ ಕಾಪಾಡಿ ನಡೆಸಿದ್ದಾರೆ. ಅದರಿಂದ ಇವಾಗ ನಾವು ಎಲ್ಲ ಹಣದ ಆಶೀರ್ವಾದಗಳು, ಆರೋಗ್ಯಗಳೆಲ್ಲ ಬಂದ ಮೇಲೆ ದೇವ್ರನ್ನ ಮರಿಬಾರ್ದು. ಎಷ್ಟೋ ಜನಗಳು ಕೃತಜ್ಞತೆ ಇಲ್ಲ, ಅವರು ಅದನ್ನು ಮರಿತಾರೆ. ಮತ್ತು ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡೋದು, ನೆನೆಸೋದು, ಅಂದರೆ ಅವರಿಗೆ ಹೆಮ್ಮೆ ಅಂದರೆ ಆಗೋದಿಲ್ಲ, ಗರ್ವ, ಅವ್ರನ್ನ ಎದುರಿಸ್ತಾರೆ ಅಂತಿದೆ. ಹಣದ ಆಸೆಗಳು, ಲೋಕದ ಮಾಯ ಮಾಟಗಳು, ಈ ರೀತಿಯಾಗಿ ಅವರ ಜೀವನವನ್ನು ಅವರು ಮತ್ತೆ ಕೆಡಿಸ್ಕೊಂತಾರೆ. ಹಳೆಯದನ್ನು ಮರಿಬಾರ್ದು. ನಾವು ಹಳೆಯದನ್ನು ಮರಿದ ಹಾಗೆ ನಮ್ಮ ಜೀವಮಾನ ಪೂರ್ತಿ ಅವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ಏನಕ್ಕೆ ಕಷ್ಟಗಳು ಬರ್ತದೆ ಅಂತ ಹೇಳಿದ್ರೆ, ಕಷ್ಟ ಬರದೇ ಇದ್ದರೆ ದೇವ್ರ ಹತ್ರ ನಾವು ಬರೋದಿಲ್ಲ. ಅದರಿಂದ ಆ ಕಷ್ಟಗಳನ್ನು ದೇವರು ಅನುಮತಿಸ್ತಾರೆ. ಅದು ಬಂದಾದ ಮೇಲೆ ನಾವು ದೇವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಎಷ್ಟೋ ಫಲಭರಿತರಾಗಿ ಇತರರಿಗೆ ಫಲ ಕೊಡುವವರಾಗಿ ಮಾರ್ಪಡ್ತಾರೆ. ನಮ್ಮ ಮೇಲೆ ಒಂದು ದೊಡ್ಡ ದರ್ಶನ, ಉದ್ದೇಶ ದೇವರು ಇಟ್ಟಿರ್ತಾರೆ. ಅದರಿಂದ ನಾವು ಯಾವಾಗಲೂ ಪ್ರಾರಂಭ ದಿನದಲ್ಲಿ ನಾವು ಯಾವ ರೀತಿ ಇದ್ವಿ, ಆ ಟೈಮಲ್ಲಿ ನಮ್ಮನ್ನು ಯಾರು, ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ನಮ್ಮ ನೆಂಟರುಗಳೇ ನಮ್ಮನ್ನು ದ್ವೇಷಿಸ್ತಿರ್ತಾರೆ, ನಮ್ಮನ್ನು ಅವಮಾನ ಪಡಿಸಿರ್ತಾರೆ, ಇವನಿಗೆ ಕೆಲಸಕ್ಕೆ ಬಾರ್ದವನು ಹುಚ್ಚಂದಿರ್ತಾರೆ. ನನ್ನ ಜೀವಿತದಲ್ಲಿ ಅದೆಲ್ಲ ನಡೀತು. ಇವನು ಬಂದು ಏನಕ್ಕೂ ಬಾರ್ದವನು, ಇವನೊಂದು ಕೆಲಸಕ್ಕೆ ಬಾರ್ದವನು, ಇವನಿಂದ ಯಾರಿಗೂ ಏನು ಲಾಭ ಇಲ್ಲ ಅಂತೇಳಿ ಅವಮಾನಗಳು, ನಿಂದೆಗಳು. ಯಾಕಂತ ಹೇಳಿದ್ರೆ ಒಂದೊಂದು ದೇವರು ಬಂದು ನಮ್ಮನ್ನು ಹಣದ ಆಶೀರ್ವಾದ ಇತ್ತು, ದರಿದ್ರದಲ್ಲಿ ಹೋಗಿ ಬಿಡ್ತಾರೆ, ಏನು ಇಳಿದವರಾಗಿಯೂ ಬಿಡ್ತಾರೆ, ಮತ್ತು ಅದರಿಂದ ಮೇಲಕ್ಕೂ ಎತ್ತುತ್ತಾರೆ. ವ್ಯಾಧಿಯನ್ನು ತರಿಸಿ ಅದರಿಂದ ಬಿಡುಗಡೆ ಮಾಡ್ತಾರೆ. ಎರಡನೇದಾಗಿ ನಮಗೆ ಸಾಲದ ಸಮಸ್ಯೆಗಳು ಏನಾದರೂ ಬಂದು ಇನ್ನೇನು ಮುಳುಗೋಗ್ತೀವಿ ಅಂದಾಗ ದೇವ್ರನ್ನ ಹಿಡ್ಕೊಂಡಾಗ ಅದರಿಂದ ತರಿಸಿ ಉನ್ನತವಾದ ಸ್ಥಿತಿಯಲ್ಲಿ ಇಡ್ತಾರೆ. ಯಾಕಂದರೆ ಅದೆಲ್ಲ ಒಂದು ಅನುಭವ, ಪ್ರಾಕ್ಟೀಸ್ ಬಂದಾಗ ಅವ್ರ ಮೇಲೆ ಪ್ರೀತಿ ಪ್ರೇಮ ಹೆಚ್ಚಾಗಿ ಇತರರಿಗೆ ಬೋಧಿಸೋದಕ್ಕೆ, ಇತರರಿಗೆ ಇದೆಲ್ಲ ನಾವು ದಾಟಿನೇ ಬಂದಿದ್ದೇವೆ, ಇದೆಲ್ಲ ಒಳ್ಳೆಯದಕ್ಕೇ, ದೇವರನ್ನು ಜಾಸ್ತಿ ಆಧಾರಪಟ್ಟು ಜೀವಿಸೋದಕ್ಕೆ, ಇವೆಲ್ಲ ಏನು ಇಲ್ಲದೆ ಹೋದರೆ ದೇವರನ್ನು ಯಾರು ಹುಡುಕೋದಿಲ್ಲ.
ದೇವರನ್ನು ಈಗಲೇ ಎಷ್ಟೋ ಕಷ್ಟ ನಷ್ಟ ಬಾಧೆ ಬಂದು ದೇವ್ರು ಬಿಡುಗಡೆ ಮಾಡ್ತಾರಂತ ಗೊತ್ತಿದ್ರೂ ಕೂಡ ತಿಳಿದ್ರೂ ಕೂಡ ಅವರಲ್ಲಿರುವ ಒಂದು ಅಹಂಭಾವಗಳು, ಅವರಲ್ಲಿರುವ ಒಂದು ಆತ್ಮಹತ್ಯೆ ಮಾಡ್ಕೊಂಡು ಸಾಯೋಕ್ಕೆ ರೆಡಿ ಇದ್ದಾರೆ. ವಾಕ್ಯ ಹೇಳುತ್ತೆ ಆತ್ಮಹತ್ಯೆ ಮಾಡಿಕೊಂಡ್ರೆ ನರಕಕ್ಕೆ ಹೋಗ್ತೀಯ ಅಂತ. ಇದು ದೇವರಿಗೆ ತನ್ನ ಶರೀರವನ್ನು ಅರ್ಪಿಸಬೇಕು. ಆದರೆ ಅವರು ಸಾಯಕ್ಕೆ ರೆಡಿ ಇದ್ದಾರೆ. ಅವಮಾನಗಳು, ನಿಂದೆಗಳು, ಬಾಧೆಗಳು ಬಂದ್ರೂ ಅದನ್ನೆಲ್ಲ ಸಹಿಸ್ತಾರೆ. ಅದು ದೇವ್ರ ಕಡೆಗೆ ಬಂದು ಬಿಡುಗಡೆ ಆಗೋದಕ್ಕೆ ಇಷ್ಟ ಇಲ್ಲ. ಸಾಕ್ಷಿ ಹೇಳಿದ್ರೂ ಅವರು ಅದನ್ನು ಕೇಳೋದಿಲ್ಲ. ಅದರಿಂದ ದೇವರು ಪ್ರಾರಂಭ ಸ್ಥಿತಿಯಲ್ಲಿ ನಾವು ಎಂಥ ಸ್ಥಿತಿಯಲ್ಲಿದ್ದೀವಿ, ಈಗ ಎಂಥ ಸ್ಥಿತಿಯಲ್ಲಿದ್ದೀವಿ, ಆಗ ನಮ್ಮನ್ನು ನೋಡಿದವರು, ಆಗ ನಮ್ಮನ್ನು ಯಾರು ನೋಡದೇ ಇರೋರು, ನಮ್ಮನ್ನೇನು ಯಾರು ಗೇಲಿ ಮಾಡೋದು, ಅವಮಾನ ಪಡಿಸೋದು ಅಂತ ಏನಿಲ್ಲ. ನಮ್ಮ ಬಗ್ಗೆ ನಮಗೇನೆ ಗೊತ್ತು, ನಾವು ಯಾವ ಸ್ಥಿತಿಯಿಂದ ಇವಾಗ ಯಾವ ಸ್ಥಿತಿಯಲ್ಲಿ ದೇವರು ನಿಂದಿರಿಸಿದ್ದಾರೆ ಅಂತೇಳಿ. ಅದರಿಂದ ನಮ್ಮ ಹೃದಯಾಂತರ ಆಳದಿಂದ ದೇವರನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅವರ ಮೂಲಕ ನಾವು ಫಲಭರಿತರಾಗಿ ಇತರರಿಗೆ ಫಲ ಕೊಡುವರಾಗಿ ಬೆಳಕಾಗಿ ಉಪ್ಪಾಗಿರೋದಕ್ಕೆ ಪ್ರಾರಂಭ ದಿನದಲ್ಲಿ ದರಿದ್ರನಾಗಿದ್ದಾಗ, ನಮ್ಮನ್ನು ಧೂಳಿನಲ್ಲಿ ಏನಕ್ಕೂ ಬಾರದವನಿದ್ದಾಗ ನಮ್ಮನ್ನು ಕರೆದು ಪ್ರಭುಗಳೊಂದಿಗೆ ಕುಳ್ಳಿರಿಸಿ ಅವನಿಗೆ ಮಹಿಮಾ ಸ್ಥಾನವನ್ನು ಬಾಧ್ಯತೆಯನ್ನಾಗಿ ಅನುಗ್ರಹಿಸುವವನಾಗಿದ್ದಾನೆ. ಭೂಮಿಯ ಆಧಾರ ಸ್ತಂಭಗಳು ಯೆಹೋವನೇ. ಇಲ್ಲಿ ಎಷ್ಟು ಸ್ಪಷ್ಟವಾಗಿದೆ ಅಂದರೆ, ಏನಕ್ಕೆ ಇಲ್ಲದೇ ಇದ್ದ ದರಿದ್ರರನ್ನು ಧೂಳಿನಿಂದ ಎಬ್ಬಿಸಿ, ಅಂದರೆ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಹುಚ್ಚರು ಅಂತ ಹೇಳ್ಬಿಟ್ಟು ಅಜ್ಞಾನಿಗಳು ಅಂತ. ನನಗೆ ಅಜ್ಞಾನ ಜಾಸ್ತಿ ಇತ್ತು. ಅದೇ ನಮಗೆ ಅಂತಲ್ಲ, ದೇವ್ರು ನಮ್ಮದೇ ಇದ್ದರೆ ಅಜ್ಞಾನನೇ ಜಾಸ್ತಿ ಇರೋದು. ಈ ಅಜ್ಞಾನದಿಂದ ನಾವು ಈ ಸೈತಾನನ ಸ್ವಭಾವ ಇದು ನಮ್ಮನ್ನು ಅಳಿಸಿಬಿಡುತ್ತೆ. ಈ ಅಜ್ಞಾನ ನಮ್ಮ ವೈಯಕ್ತಿಕ ಪರ್ಸನಲ್ ಜೀವಿತವನ್ನು, ಕುಟುಂಬವನ್ನು ಏನು ತೀರ್ಮಾನ ತೆಗೆಯೋದು ಗೊತ್ತಾಗದ ಹಾಗೆ ನಮ್ಮನ್ನು ಮುಳುಗಿಸ್ಬಿಡುತ್ತೆ. ಈ ಸಮಯದಲ್ಲಿ ದೇವರು ಬಂದು ನಮ್ಮನ್ನು ಎಬ್ಬಿಸಿ ಪ್ರಭುಗಳ ಮಧ್ಯದಲ್ಲಿ ಕುಳ್ಳಿರಿಸಿ ಮಹಿಮಾಸ್ಥಾನವನ್ನು, ಬಾಧ್ಯತೆಯನ್ನು ನಮಗೆ ಕೊಡ್ತಾರೆ. ನಾವು ಒಂದು ಜವಾಬ್ದಾರಿಯುತರಾಗಿ ಎಲ್ಲ ನಿಭಾಯಿಸಿ ಎಲ್ಲ ಕಾರ್ಯಗಳು ಮಾಡಿ ಎಷ್ಟೋ ಜನಗಳು ಅಳಿದು ಹೋಗ್ತಾ ಇದ್ದಾರೆ ವ್ಯಾಧಿಯಿಂದ, ಮತ್ತು ಎಷ್ಟೋ ಜನಗಳು ಮರಣ ಕಟ್ಟುಗಳಿಂದ. ಆ ದಾರಿಯಲ್ಲಿ ನಮ್ಮನ್ನು ನಡೆಸಿ ಅವ್ರನ್ನ ಬಿಡುಗಡೆ ಮಾಡೋದಕ್ಕೆ, ಅವರಿಗೆ ಆಲೋಚನೆ ಹೇಳೋದಕ್ಕೆ, ಅವರನ್ನು ತಪ್ಪಾದ ಮಾರ್ಗದಲ್ಲಿರೋರನ್ನ ಒಳ್ಳೆ ದಾರಿಯಲ್ಲಿ ನಡೆಸೋದಕ್ಕೆ ನಮ್ಮನ್ನು ಟ್ರಯಲ್ ಅಂದರೆ ಆ ಶೋಧನೆಯಲ್ಲಿ ನಡೆಸಿ ಅದರಿಂದ ದೇವ್ರು ಬಿಡುಗಡೆ ಮಾಡಿ ಅವರಿಗೆ ಹೇಳುವಂತೆ ನಾನು ಈ ಶೋಧನೆ, ಅವ್ರ ಕಥೆಗಳೆಲ್ಲ ಹೇಳ್ತಾರೆ, ಕೇಳಿಬಿಟ್ಟು ನಾವು ಕತೆ ಹೇಳ್ತೀವಿ. ಆವಾಗ ಅವರೇನು ಮಾಡ್ತಾರೆ, ಅಯ್ಯೋ ನನ್ನ ಒಂದು ಕಷ್ಟನೇ ಪರವಾಗಿಲ್ಲ, ನಿಮಗೆ ನನಗಿನ್ನ ದೊಡ್ಡದಾಗಿದೆ ಅಂತ. ಯಾಕಂದರೆ ಅದು ಇದ್ದರೂ ಕೂಡ ನಮ್ಮಲ್ಲಿ ಸಮಾಧಾನ, ಸಂತೋಷ, ನೆಮ್ಮದಿ, ಶಾಂತಿ, ಮೈಂಡು, ಹೃದಯ ಎಲ್ಲ ಸ್ಟ್ರಾಂಗ್ ಮಾಡ್ತಾರೆ. ಈ ಕಷ್ಟಗಳು ಬಂದಾಗ ಎದುರ್ತಾನ ಇಲ್ಲ ಭಯಪಡ್ತಾರ, ಇದರಿಂದ ಮನುಷ್ಯರನ್ನ ಆಧಾರ ಪಡ್ತಾರ, ಇಲ್ಲ ಲೋಕದ ಮೇಲೆ ಅವರಿಗೆ ಹೋಗಿ ಆಧಾರ ಪಡ್ತಾರೆ, ಇಲ್ಲ ದೇವರ ಸನ್ನಿಧಾನ ನನ್ನ ಪಾದದಲ್ಲಿ ಬಂದು ಅದರಿಂದೆಲ್ಲ ಬಿಡುಗಡೆ ಮಾಡುವ ದೇವರ ಹತ್ರ ಬಂದು ಬಿಡುಗಡೆ ಆಗಿ ಇನ್ನೊಬ್ಬರಿಗೆ ದಾರಿ ತೋರಿಸುವಂತೆ ಆಗ್ತಾರ. ಅವನ್ನ ಸ್ಟ್ರಾಂಗ್ ಮಾಡಿ ನಡೆಸೋದಕ್ಕೆ ಶೋಧನೆಗಳೆಲ್ಲ ಕೊಡ್ತಾ ಇರ್ತಾರೆ. ಅದರಿಂದ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಅಂತ ನಮಗೆ ಗೊತ್ತು. ಅದರಿಂದ ಬೇರೆಯವರು ಹೇಳಿದ್ರು ಅಂತ ನಾವು ಕೋಪಿಸ್ಕೊಳ್ಳೋದು, ಹೆಮ್ಮೆ ಪಟ್ಟು ಅವ್ರನ್ನ ದ್ವೇಷಿಸೋದು, ಜಗಳ ಮಾಡೋದಂಥದ್ದು ಬಿಟ್ಟು, ಯಾರೇ ಬೈದರು, ಯಾರೇ ನಮ್ಮನ್ನು ಹೊಗಳಿದ್ರು, ಅದನ್ನೆಲ್ಲ ಆ ಕಾಲದಲ್ಲಿ ದೇವರು ನಮ್ಮನ್ನು ನೋಡಿ ಈನ ಸ್ಥಿತಿಯಲ್ಲಿ ನಾವು ಯಾವ ರೀತಿ ಇದ್ದುವೋ ಅದನ್ನು ನೋಡಿ ಮೇಲೆ ಕೆತ್ತಿದ್ದಾರೆ. ಅದರಿಂದ ಅದನ್ನು ನೋಡಿ ನಾವು ದೇವರನ್ನು ಕೊಂಡಾಡಿಕೊಂಡು ಅವ್ರು ಕೊಟ್ಟಿರುವ ಕೆಲಸವನ್ನು ಮಾಡಬೇಕೆ ಹೊರತು, ಫಲ ಕೊಡಬೇಕೆ ಹೊರತು, ಅದು ಬಿಟ್ಟು ಕೆಲಸಕ್ಕೆ ಬಾರದ ಕಾರ್ಯಗಳನ್ನೆಲ್ಲ ಯೋಚನೆ ಮಾಡಿಕೊಂಡು ಯಾರೋ ಏನೋ ಅಂದರು ಅವರು ಅಂದರು ಅಂಥೇಳಿ ಕಷ್ಟಕ್ಕೆ ನಮ್ಮನ್ನೇ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ,
ಮತ್ತು ಗೊಣಗೋದು, ಸೊಣಗೋದು, ಭಯಪಡೋದು ಇವೆಲ್ಲ ಬಿಟ್ಟು ಅಜ್ಞಾನಿಯಾಗಿ ಇಲ್ಲದಾಗೆ ಜ್ಞಾನವಾಗಿ ದೇವರ ನಂಬಿಕೆಯಿಂದ ಲೋಕಯಾತ್ರೆಯನ್ನು ಮುಗಿಸಲು ದೇವರು ಕೃಪೆ ಕೊಡಬೇಕಾಗಿ ಪ್ರಾರ್ಥನೆ ಮಾಡೋಣ. ಸುತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಯಾರೋ ನಮ್ಮನ್ನು ಹೀಯಾಳಿಸಿದ್ರು, ಗೇಲಿ ಮಾಡ್ತಾ ಇದ್ದಾರೆ, ಅವಮಾನ ಪಡಿಸ್ತಾರೆ ಅನ್ನೋದಲ್ಲ. ಈಗ ಈಗೋ ಪ್ರಾಬ್ಲಮ್ ಅಧಿಕವಾಗಿರೋದ್ರಿಂದ ಯಾರೇ ಒಂದು ಮಾತು ಹೇಳಿದ್ರು ಕೋಪ ಬರ್ತೈತೆ, ಜಗಳ ಬರುತ್ತೆ. ಅದರಿಂದ ಅನಾಹುತಗಳು, ತನ್ನ ಆತ್ಮ ನಷ್ಟಪಟ್ಟು, ಕುಟುಂಬ ನಷ್ಟಪಟ್ಟು ಎಷ್ಟೋ ಅನಾಹುತಗಳು ನಡೀತದೆ. ಈ ರೀತಿಯಾಗಿ ನಡೆದ ಹಾಗೆ ನಾವು ಯಾವ ರೀತಿ ಇದ್ದೀವಿ ಅಂತ ನಮಗೆ ಗೊತ್ತು. ಅದರಿಂದ ದೇವರ ಪಾದದಲ್ಲಿ ನಾವು ಬೆಳೆಯೋದಕ್ಕೆ ಕೃಪೆ ಮಾಡಿರಿ. ಮನುಷ್ಯರ ಹೊಗಳಿಕೆ, ಮನುಷ್ಯರ ಒಂದು ತಿರಸ್ಕಾರಕ್ಕೆ ಗುಲಾಮರಾಗದ ಹಾಗೆ ಅದನ್ನೆಲ್ಲ ದಾಟಿ ಮುಂದಕ್ಕೆ ಬರಲು ಕೃಪೆ ಮಾಡಿರಿ. ಸಮಸ್ಯೆಗಳು, ಹೋರಾಟಗಳು ಎಷ್ಟೋ ಜನಕ್ಕೆ ಬಂದಾಗ ಅವ್ರನ್ನು ಸಮಾಧಾನಪಡಿಸಿ, ಅವರನ್ನು ಒಳ್ಳೆಯ ಆಲೋಚನೆ ಹೇಳಿ, ಇದೆಲ್ಲ ಒಳ್ಳೆಯದಕ್ಕೆ ಬರುತ್ತಂತ ಹೇಳಿ, ಇದೆಲ್ಲ ನಮ್ಮ ಮೇಲೆ ನಮ್ಮನ್ನು ಎತ್ಕೊಂಡು ಹೋಗುತ್ತೆ, ಉನ್ನತವಾದ ಸ್ಥಿತಿಗೆ ಕರ್ಕೊಂಡು ಹೋಗೋದಕ್ಕೆ ಇದು ಸಮಸ್ಯೆಗಳು ಬರುತ್ತವೆ ಅಂಥೇಳಿ ಅದರ ಅನುಭವದಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಇತರರಿಗೆ ಬೋಧಿಸುವಂತೆ ಮಾಡಿದ ಕೃಪೆಗಾಗಿ ಸ್ತೋತ್ರ. ಹಣ ಇಳದೆ ದರಿದ್ರರಲ್ಲಿ ತೋರಿಸಿ, ವ್ಯಾಧಿಯಿಂದ ಮರಣ ಬರುವಂತೆ ತೋರಿಸಿ, ಇತರರಿಗೆ ಆತ್ಮಹತ್ಯೆ ಮಾಡಿಕೊಳ್ಳೋದಾಗೆ ವ್ಯಾಧಿಯಿಂದ ಬಿಡುಗಡೆ ಆಗುವಂತೆ, ದರಿದ್ರದಿಂದ ಬಿಡುಗಡೆ ಆಗುವಂತೆ, ಉನ್ನತವಾದ ಸ್ಥಿತಿಯಲ್ಲಿ ನನ್ನನ್ನು ಇಟ್ಟಾಗೆ ನಿಮ್ಮನ್ನು ಇಡ್ತಾರಂತೆ ಬೋಧಿಸಿ, ಅವನ ದೇವರ ಐಕ್ಯತೆಯಲ್ಲಿ ಬೆಳೆಯುವಂತೆ ಮಾಡೋದಕ್ಕೆ ನಮ್ಮನ್ನು ಎತ್ತಿ ಉಪಯೋಗಿಸ್ತಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆಯೇ, ಆಮೆನ್.